ಲವಿಕೆ ಲವಿಕೆ. ಎಲ್ಲ ದಾರಿಗಳು ಮತ್ತೆ ಮತ್ತೆ ನನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀವಿ ಅಂದರೆ ಇದರ ಅರ್ಥ ಏನು? ಈ ಮನೆಗೂ ಜಾನಕಿರಾಮನ ಮನೆಗೂ ಏನೋ ಸಂಬಂಧ ಇದೆ. ಎಲ್ಲ ಪಿತೂರಿಗಳ ಕಾರಸ್ಥಾನ ಇದೇ ಆಗಿದ್ರೂ ಆಗಿರಬಹುದು. ಡಾಕ್ಟರ್ ಮೋಹನ್ ದಾಸ್. ಇನ್ಸ್ಪೆಕ್ಟರ್ ವೀರೇಂದ್ರ. ಇನ್ಸ್ಪೆಕ್ಟ್ರಾ ನೀವು? ನಿಮ್ಮ ನೋಡಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳೋದಕ್ಕೆ ಸಾಧ್ಯ ಅಲ್ವಲ್ರಿ? ಸರ್, ನಾನು ರಜದ ಮೇಲಿದ್ದೀನಿ. ನನ್ನ ತಂಗಿ ತೀರೋದ್ಮೇಲೆ ಮನೇಲಿ ನೆಮ್ಮದಿನೇ ಇಲ್ಲ. ಅದಕ್ಕೆ ಗಡ್ಡ ಬಿಟ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ಇಷ್ಟುದ್ದ ಬಿಟ್ಟರೆ ಒಂದು 2 ಬಕೆಟ್ ನೆಮ್ಮದಿ, ಇಷ್ಟುದ್ದ ಬಿಟ್ಟರೆ 4 ಬಕೆಟ್ ನೆಮ್ಮದಿ, ಈ ಥರ ಎಲ್ಲೂ ಬೋರ್ಡ್ ಓದೇ ಇಲ್ಲಪ್ಪ ನಾನು. ತಮಾಷೆ ಮಾಡಿದೆ, ಬೇಜಾರಾಗಬೇಡಿ. ಓಕೆ, ಈಗ ವಿಚಾರಕ್ಕೆ ಬನ್ನಿ. ಈಡಿಯಟ್ ಜಾನಕಿರಾಮನ್ ಮೇಲೆ ಎಷ್ಟು ದಿನ ಇದ್ದೀರಾ? ಕರೆಕ್ಟಾಗಿ ಹೇಳಿದ್ರೆ ನೀವು. ಒಂಥರ ಈಡಿಯಟ್ ಅವನು. 1 ವಾರದಿಂದ ಇದ್ದೀನಿ. ತಲೆಕೆಟ್ಟು ಹುಡುಗಿ ಇದ್ದಲ್ಲ ಅನು, ಸರಿ ಹೋದ್ಲಾ? ಡಾಕ್ಟ್ರೇ, ಆ ಹುಡುಗಿ ಇದ್ದಾಳಲ್ಲ ಅನು, ಅವಳು ಸರಿ ಇಲ್ಲ. ಫೇಕ್ ಹಿಸ್ಟ್ರಿ ಅವಳದು. ಒಂದು ಸರಿ ಒಬ್ಬ ಹುಡುಗ ನಾನೇ ಅವಳು ಗಂಡ ಅಂತ ಹೇಳ್ಕೊಂಡು ಬಂದಿದ್ದ. ಆ ವಿಷಯ ಹೇಳಿದ್ರೆ ನಿಮಗೆ ಹೇಳಿರಲ್ಲ, ಮುಚ್ಚಿಟ್ಟಿರ್ತಾರೆ. ಮರ್ಯಾದೆ ಪ್ರಶ್ನೆ ಅಲ್ವಾ, ಅದಕ್ಕೆ ನನಗೆ ಗೊತ್ತು. ಹೌದಾ? ಎಂಥ ಸುಳ್ಳುಗಾರರಿ ಜಾನಕಿರಾಮ. ಅವನು ಈಗಿಂದ ಅಲ್ಲ, 1ನೇ ಕ್ಲಾಸಿಂದ ನಾನು ಅವನು ಕ್ಲಾಸ್ಮೇಟ್ಸು. ಆಗಲೂ ಅಷ್ಟೇ, ಬರೀ ಸುಳ್ಳು ಸುಳ್ಳು ಸುಳ್ಳು. ನೋಡಿ, ಎಲ್ಲ ವಿಷಯ ಹೇಳಿದ್ದಾನೆ, ಈ ವಿಷಯ ಮುಚ್ಚಿಟ್ಟಿದ್ದಾನೆ. ನೀವು ಆ ಹುಡುಗನ ಕೇಸು ಅಂದ್ರಲ್ಲ, ಅದನ್ನು ಮೋಸ್ಟ್ಲಿ ನೀವೇ ಹ್ಯಾಂಡಲ್ ಮಾಡಿರ್ತೀರಾ ಬಿಡಿ. ಇಲ್ಲ ಇಲ್ಲ, ನಾನು ಹ್ಯಾಂಡಲ್ ಮಾಡಲಿಲ್ಲ. ಇನ್ನೊಬ್ಬ ಇನ್ಸ್ಪೆಕ್ಟ್ರ್ ಕುತ್ಪಾಡಿ ಅಂತ, ಅವನು ಹ್ಯಾಂಡಲ್ ಮಾಡ್ತಿದ್ದ. ಬಟ್ ಸಾಲ್ವ್ ಮಾಡಿದ್ದು ನಾನು. ತುಂಬ ಟಫ್ ಕೇಸು, ಅದು ಸಾಲ್ವ್ ಮಾಡಿದೆ. ಹೌದಾ? ವೆರಿ ಗುಡ್. ಈಗ ಹುಡುಗ ಎಲ್ಲಿರ್ತಾನೆ? ಯಾಕ್ರಿ? ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಪ್ರಶ್ನೆ ಮಾಡೋ ಥರ ನಾನು ಮಾಡ್ತಾ ಇದ್ದೀರಲ್ಲ? ಅವ್ವ, ಏನು ಸರ್ ಇದು? ಒಂದೇ ಸಲ ಟೋನೇ ಚೇಂಜ್ ಆಗೋಯ್ತು. 1 ನಿಮಿಷ ಚಳಕ್ ಬಂದ್ಬಿಡ್ತು ಸರ್ ನನಗೆ. ಆ ಹುಡುಗನ್ನ ಬೆಂಗಳೂರಿಂದಾನೇ ಗೇಟ್ ಪಾಸ್ ಮಾಡಿಬಿಟ್ಟೆ. ನೀವು ಯಾಕೆ? ಸಿಂಧು ಅಣ್ಣಾಗಿ ಸಿಂಧು ಕಾಣೆಯಾದಾಗ ಜಾನಕಿರಾಮ್ ಮೇಲೆ ಒಂದು ಕಂಪ್ಲೇಂಟ್ ಮಾಡಲಿಲ್ಲ? ಡಾಕ್ಟ್ರೇ, ಆ ಜಾನಕಿರಾಮ್ ಮೇಲೆ ನಂಬಿಕೆ, ವಿಶ್ವಾಸ, ಗೌರವ, ಈ 3ನ್ನ ಕಟ್ಕೊಂಡು ನಾನು, ಅಪ್ಪ, ಅಮ್ಮ ಎಲ್ಲ ಸತ್ವಿ. ಮನೆ ಸ್ಮಶಾನ ಆಗಿದೆ. ಡಾಕ್ಟ್ರೇ, ಅಮ್ಮ ಇನ್ನೂ ಚೇತರಿಸ್ಕೊಂಡಿಲ್ಲ. ಒಂದಿನ ಸಿಂಧು ಮೈ ಮೇಲೆ ಬಂದ್ಯಾಳೆ ಅಂತ ಅವನು ನಮ್ಮನೆಗೂ ಬಂದಿತ್ತು. ನಾನೇ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಅಮ್ಮನ ಕೈ ತುತ್ತು ತಿಂದ್ಲು. ಎಂಥ ನಾಟಕ ಅಂತೀರಿ? ಆ ನಾಟಕ ನಿಮಗೂ ಗೊತ್ತಾಗಿರುತ್ತೆ. ಆ ಹುಡುಗಿ ನಾಟಕ ಆಡ್ತಿದ್ಲಲ್ಲ, ಅದರಲ್ಲಿ ಆ ಮನೆಯವ್ರದ್ದು ಪಾಲಿದೆ. ಯಾಕೆ ಹೇಳಿ? ಆ ಮನೆಯವರಿಂದ ನಿಮ್ಮ ತಂಗಿಗೆ ಅನ್ಯಾಯ ಆಗಿದೆ. ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ ಈ ಕಾರ್ಯಕ್ರಮ. ಅದರ ಮಾಸ್ಟರ್ ಪ್ಲಾನೇ ಈ ದೆವ್ವ. ಡಾಕ್ಟ್ರೇ, ನೀವು ಸೈಕ್ಯಾಟಿಸ್ಟು, ನಿಮ್ಗೆ ಗೊತ್ತಾಯ್ತು. ನಾನು ದಡ್ಡನ ಮಗ, ನನಗೆ ಹೊಡಿಲೇ ಇಲ್ಲ. ಡಾಕ್ಟ್ರೇ, ಆ ಹುಡುಗಿಗೆ ಲಕ್ಷ್ಮಣ್ ಮೇಲೆ ಪ್ರೀತಿ ಇತ್ತು. ನನ್ನ ಕೈಗೆ ಸಿಗಾಕೊಂಡಿದ್ರು ಅವರಿಬ್ಬರು. ಆಯಿತು, ಬಿಟ್ಟಾಕಿ. ನಿಮ್ಮ ತಂಗಿ ಸತ್ತಾಗ ಪೋಸ್ಟ್ ಮಾರ್ಟಮ್ ಆಗಿದೆ ಅಲ್ವಾ? ಮಾಡಲೇಬೇಕಲ್ಲ. ಸಿಂಧು ಪಾಪದ ಜೀವ. ನೀವೇ ಇನ್ಸ್ಪೆಕ್ಟರ್ ಆಗಿ ಸಿಂಧು ಬಾಡಿನ ಮತ್ತಷ್ಟು ಕೊಯ್ಯೋದಕ್ಕೆ ಯಾಕ್ರಿ ಒಪ್ಕೊಂಡ್ರಿ? ನಾನಾಗಿದ್ದರೆ ಸುತಾರಾಮ್ ಒಪ್ತಿರಲಿಲ್ಲ. ಆಕ್ಸಿಡೆಂಟ್ ಆಗಿ ಬಾಡಿ ಎಲ್ಲ ಡ್ಯಾಮೇಜ್ ಆಗಿತ್ತಂತೆ. ನೆನೆಸ್ಕೊಂಡ್ರೆ ಕರಳು ಚುರುಕನತ್ತಲ್ರಿ. ಫಾರ್ಮಾಲಿಟೀಸ್ ಎಲ್ಲ ಮುಗಿದೋಗಿದೆ ಅಂತ ಹೇಳಿ ಫೈಲ್ ಕ್ಲೋಸ್ ಮಾಡಿದರೆ ಆಗ ಹೋಗಿರೋದು. ನಾನು ಹಾಗೆ ಅಡ್ಜಸ್ಟ್ ಮಾಡಿದೆ. ನನಗೂ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಡಾಕ್ಟ್ರೇ, ನನ್ನ ತಂಗಿನ ತುಂಬ ಪ್ರೀತಿಯಿಂದ ಸಾಕಿದ್ವಿ. ನಮ್ಮ ಡ್ರೀಮ್ ಆಗಿತ್ತು ಅವಳು. ಈಗ ಅನುವಿಂದ ಸತ್ತೋದ್ಲು. ಆದರೂ ನಿಮಗೆ ಅನು ಮೇಲೆ ಸ್ವಲ್ಪ ದ್ವೇಷ ಕಮ್ಮಿನೇ ಬಿಡಿ. ನಿಮ್ಮ ತಾಳ್ಮೆಗೆ ಮೆಚ್ಚಬೇಕ್ರಿ. ವೀರೇಂದ್ರ, ನಿಮಗೆ ಮದುವೆ ಆಗಿಲ್ಲಲ್ಲ? ಇಲ್ಲ. ಯಾರಾದರೂ ಇಷ್ಟಪಟ್ಟಿದ್ರಾ? ಏನು ಡಿಸಪಾಯಿಂಟ್ಮೆಂಟ್ಸ್? ಡಾಕ್ಟ್ರೇ, ದಯವಿಟ್ಟು ಹುಡುಗಿ ವಿಚಾರ ನನ್ನ ಹತ್ರ ಮಾತಾಡಬೇಡಿ. ಈ ಹುಡುಗಿರಿಗೂ ನನಗೂ ತುಂಬ ದೂರ. ನಾನು ನನ್ನ ಕೆರಿಯರ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಿ ದೊಡ್ಡ ಆಫೀಸರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಓಹ್, ವೆರಿ ಗುಡ್. ಆಗ್ತೀರಾ ಬಿಡ್ರಿ. ಆ ಏಜು ಇದೆ, ಎನರ್ಜಿನೂ ಇದೆ ನಿಮಗೆ. ಗುಡ್ ಲಕ್. ಥ್ಯಾಂಕ್ ಯು. ನಿಮ್ಮ ತಂಗಿ ವಿಷಯ ಗೊತ್ತಾಗಿ
ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನಿಸ್ತು. ಭೇಟಿ ಮಾಡಿದೆ. ಮತ್ತೆ ಸಿಗೋಣ. ಬಾಯ್. ಡಾಕ್ಟ್ರೇ, ನಿಮ್ಮ ಹತ್ರ ಒಂದು ಹೆಲ್ಪು, ಐ ಮೀನ್ ಫೇವರ್ ಮಾಡ್ತೀರಾ? ಎಸ್, ಕೇಳಿ. ಆ ಜಾನಕಿರಾಮನ್ ವೀಕ್ನೆಸ್ ಕಳಿತ್ರೆ ಸ್ವಲ್ಪ ತಿಳಿಸ್ತೀರಾ? ನನ್ನ ತಂಗಿಗಾದ ಅನ್ಯಾಯಕ್ಕೆ ಅನುಭವಿಸೋ ಥರ ಮಾಡ್ಬೇಕು ಅವನಿಗೆ. ಸರಿಯಾದ ಫೇವರಾಗಿ ಕೇಳಿದ್ದೀರಿ. ಅವನಿಗೆ ಒಂದಷ್ಟು ವೀಕ್ನೆಸ್ಗಳಿವೆ. ಅನುಮಾನ ಇತ್ತು ನನಗೆ. ಒಂದು ಸ್ವಲ್ಪ ಹಿಂಟ್ ಕೊಡ್ತೀರಾ? ಎಕ್ಸ್ಟ್ರಾ ಸೆಟಪ್ ಆ ಥರ ಏನಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸ್ಟೇಷನ್ನು ಚಾನಲಲ್ಲಿ ರುಬ್ಬೋದಾಗಿತ್ತಲ್ವಾ? ಇನ್ಸ್ಪೆಕ್ಟ್ರೆ, ನಿಮಗೆ ಅಂದರೆ ಹುಡುಗಿರ ವಿಚಾರ ಆಗ್ಬರಲ್ಲ. ಅದೇ ಬೇರೆಯವ್ರ ವಿಚಾರ ಆದರೆ ನಿಮಗೆ ಆಗ್ಬರುತ್ತಲ್ವಾ? ಓಕೆ, ಮತ್ತೆ ಸಿಗೋಣ ಫ್ರೆಂಡ್ಲಿಯಾಗಿ. ಬಾಯ್. ಇನ್ಸ್ಪೆಕ್ಟ್ರೆ, ಮತ್ತೇನಾದರೂ ಕೇಳೋದಿತ್ತಾ? ಡಾಕ್ಟ್ರೇ, ನೀವು ಸ್ವಲ್ಪ ಅಧಿಕ ಪ್ರಸಂಗಿ ಅಲ್ಲ? ಅದನ್ನು ಇನ್ನೊಂದು ಸಲ ಸಿಕ್ಕಿದಾಗ ಡೀಟೇಲಾಗಿ ಮಾತಾಡೋಣ. ತಗೊಳ್ಳಿ, ದಾರಿ ಖರ್ಚಿಗೆ ಇಟ್ಕೊಳ್ಳಿ. ನಾನು ಹಾಗೆ ಅಡ್ಜಸ್ಟ್ ಮಾಡಿದೆ. ನನಗೂ ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗಿನ್ನು ಯಾವ ಅನುಮಾನವೂ ಉಳಿದಿಲ್ಲ. ಸಿಂಧು ಬದುಕಿದ್ದಾಳೆ. ಬದುಕಿ ಅವಳೇ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ. ಆದರೆ ಸಾಕ್ಷಿ ಇಲ್ಲ. ಅವಳೆಲ್ಲಿದ್ದಾಳೋ ಗೊತ್ತಿಲ್ಲ. ಅವಳಿಗೆ ಅನು ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ಅಂತ ಗೊತ್ತಾಗ್ತಿಲ್ಲ. ಮನೆಯವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾಳ. ಅಂದರೆ ಜಾನಕಿರಾಮ್ನ ಮನೆಯವರು ಸಿಂಧುವಿಗೆ ಕಾಟ ಕೊಟ್ಟಿದ್ದಾರ? ಏನು ಕತೆ ಇದು? ಇದ್ರ ಹಿನ್ನೆಲೆ ಏನು? ಒಂದು ಅರ್ಥ ಆಗ್ತಿಲ್ವಲ್ಲ. ಈ ಮೂಲ ಭೇದಿಸೋದು ಹೇಗೆ? ದಾರಿ ಎಲ್ಲಿದೆ? ಓಕೆ ಅನು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಮ್ಗೂ ಗುಡ್ ನೈಟ್. Stand up. Sit down. Stand up. Sit down. Stand up. Sit down. Stand up. Sit down. ಏನು ಫೋನ್ನಲ್ಲಿ ಎಲ್ಲ ಡೀಲಾ? ಇವನು ಇಲ್ಲಿಂದ ಟಿಶುಮ್ಮನ್ನಂತೆ, ಅವಳು ಅಲ್ಲಿಂದ ಟಿಶುಮ್ಮನ್ಲಂತೆ. ಅವಳು ಹೊಡೆದ ಬುಲೆಟಿನ ಇವನು ಗುಳುಮಂತ ನುಗ್ಗದ್ನಂತೆ. ಏನು ಬುಲೆಟ್ ಅಂದರೆ ಚಾಕ್ಲೇಟು ಅಂತ ತಿಳ್ಕೊಂಡ್ಯಾ? ಏಯ್, ಹೊಡೆದ್ರೆ ನೇರವಾಗಿ ದಿಲ್ಲಿಗೆ ಹೊಡೆಯೋ ಗೋಲಿನ ಹೋಗಿ ಹೇಳು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನನ್ನೇ ಮದುವೆ ಆಗೋದು ಅಂತ. ಹುಡುಗಿರು ಲೈಕ್ ಮಾಡೋದು ಇಂಥ ಗಟ್ಸನ್ನ ಕಣೋ. ಆಹಾ, ದೊಡ್ಡಪ್ಪ ಗೊತ್ತಾಯ್ತು. ದೊಡ್ಡಮ್ಮನ ಹತ್ರ ಹಿಂಗೆ ಹೇಳಿರ್ತೀರಲ್ಲ ನೀವು. ಏಯ್, ನಾನೇನೋ ಹೇಳೋಕೆ ಬಂದ್ರೆ ಇವ್ನು ನನ್ನ ಬುಡಕ್ಕೆ ತರ್ತಾನೆ. ಹಾಕ್ತೀನಿ ನೋಡು. ನೀವು ಹೇಳಿದ್ದೆ ಸರಿ. ಇಷ್ಟು ದಿನ ಗೊಂದಲದಲ್ಲಿದ್ದೆ. ಈಗ ಯಾವ ಗೊಂದಲಗಳೂ ಇಲ್ಲ. ನೇರ ಹೋಗೋಕೆ ಮಾತಾಡ್ತೀನಿ. ಮನಸ್ಸಲ್ಲಿರೋದನ್ನೇ ಹೇಳ್ತೀನಿ. ಮದುವೆ ಮಾಡ್ಕೊಳ್ಳೋಣ ಅಂತೀನಿ. ತೀರ್ಮಾನ ಮಾಡಿಬಿಟ್ಟಿದ್ದೀನಿ ದೊಡ್ಡಪ್ಪ. ಎಸ್, ಈ ಸಾರಿ ನೀನು ಗೆದ್ದೇ ಗೆಲ್ತೀಯ. ಗುಡ್ ಲಕ್ ಕಣ. ನೀನೇನೋ ನಿನ್ನ ಪ್ರೀತಿನ ಹೇಳ್ಕೋಬೇಕು ಅಂತಿದ್ಯಾ, ಆದರೆ ಅದಕ್ಕೊಂದು ಅವಕಾಶ ಅನ್ನೋದು ಬೇಕಲ್ವಾ? ಈ ಮನೇಲಂತೂ ಅದು ಸಾಧ್ಯ ಇಲ್ಲ. ಹೊರಗೆಲ್ಲಾದರೂ ಹೇಳ್ಕೊಳ್ಳೋಣ ಅಂದರೆ ಎಲ್ಲರೂ ಜೊತೆಗೆ ಬರ್ತೀನಿ ಅಂತಿದ್ದಾರೆ. ಹೇಗಾದರೂ ಮಾಡಿ ಮಿಕ್ಕೋರು ಬರೋದನ್ನು ತಡಿಬೇಕಲ್ಲ. ಮುಕುಂದ,
ಯೋಚನೆ ಮಾಡು, ಉಪಾಯ ಮಾಡು, ತಲೆ ಓಡಿಸು. ತಲೆಯಲ್ಲಿ ಕೂದಲಿಲ್ಲ ಅಂದರೆ ಏನಾಯ್ತಂತೆ, ಬುರುಡೆ ಆದರೂ ಇದೆಯಲ್ವಾ, ಅದನ್ನೇ ಓಡಿಸು. ಅರೇ ಡಾಕ್ಟ್ರೆ, ಇದೇನು ನೀವು ನಮ್ಮನೆ ಗಿಡಕ್ಕೆ ನೀರು ಹಾಕ್ತಾ ಇದ್ದೀರಲ್ಲ? ನನಗೆ ಹೂವಿನ ಗಿಡಗಳನ್ನು ಕಂಡ್ರೆ ತುಂಬ ಇಷ್ಟ. ಈಗ ನಿಮ್ಮನೆ ಗಿಡಕ್ಕೆ ನೀರು ಹಾಕ್ತಿದ್ದೀನಲ್ಲ, ಇದು ಸೋಷಿಯಲ್ ಸರ್ವಿಸ್. ಆಹಾ, ಎಂಥ ಒಳ್ಳೆ ಮನಸ್ಸು ನಿಮ್ಮದು. ಆದರೆ ಇವತ್ತು ನಾವು ಗುಂಪಾಗಿ ಹೊರಟಿದ್ದೀವಲ್ಲ ಅನು ಜೊತೆ, ಅದ್ರ ಬದಲು ಇಬ್ಬರೇ ಹೋದ್ರೆ ಸಾಕು ಅಂತ ನಿಮ್ಮ ಮನಸ್ಸಿಗೆ ಯಾಕೆ ಬರಲಿಲ್ಲ? ನಮ್ಮ ಜಾನಕಿ ಮುಂದೆ ಅಂಥ ಒಂದೇ ಒಂದು ಮಾತಾಡಿದ್ರೆ ಸಾಕು ನೀವು, ಅದು ಕೂಡ ಸೋಷಿಯಲ್ ಸರ್ವಿಸೇ ಆಗುತ್ತೆ. ಮಿಸ್ಟರ್ ಸೀನಿಯರ್ ಸಿಟಿಸನ್, ನೀವು ಬುದ್ಧಿವಂತರು, ಹೋಗಿ ಕೆಲಸ ನೋಡ್ಕೋ. ಯಾಕೆ? ಹೇಗಾದರೂ ಮಾಡಿ ಇವತ್ತು ಒಂದೊಂದೇ ವಿಕೆಟ್ನ ಬೀಳಿಸ್ಬೇಕಲ್ಲ. ಅಲ್ಲೇ ನೋಡಪ್ಪ, ನೀವು ರೆಡಿನಾ? ಹಾಂ, ನಾನು ರೆಡಿ. ನೀನೇನು ಇನ್ಸೆಟ್ ಮಾಡಿಕೊಂಡು ಆಗಲೇ ರೆಡಿ ಆಗಿಬಿಟ್ಟಿದೆಯಲ್ಲ? ಹೋಗ್ಬೇಕಲ್ಲ ದೊಡ್ಡಪ್ಪ, ಬೆಳಗ್ಗೆಯಿಂದ ಒಂದೇ ಸಮನೆ ಬಡ್ಕೋತಿದ್ದಾಳೆ ಪವಿತ್ರ. ಏ ದಡ್ಡ, ನಿನಗೆ ಸ್ವಲ್ಪನಾದರೂ ರಸಿಕತೆ ಇದೆಯೇನೋ? ನಿಮಗಿಬ್ಬರಿಗೂ ಒಂದು ಮಗು ಆಗಿದೆ ಅನ್ನೋದು ಬಿಟ್ಟರೆ ನೀವಿನ್ನೂ ಟೀನೇಜರ್ಸೇ ಕಣೋ. ಲೈಫ್ನಲ್ಲಿ ಎಂಜಾಯ್ಮೆಂಟ್ ಮಾಡ್ಬೇಕು ಕಣೋ. ಆ ಗುಂಪಿನಲ್ಲಿ ಬಂದು ನೀನೇನು ಅಲ್ಲಿ ಮಾಡ್ತೀಯ? ಹೆಜ್ಜೆನ ಎತ್ಕೊಂಡು ಓಡಾಡಬೇಕು. ಈ ಸಂಪತ್ತಿಗೆ ಅಲ್ಲಿಗೆ ಯಾಕೆ ನೀನು ಬರಬೇಕು? ಏಯ್, ಸ್ವಲ್ಪ ರಸಿಕತೆ ಬೇಕು, ಇಲ್ಲಾಂದರೆ ಲೈಫು ಭಾಳ ಬೇಗ ಬೋರು ಅನಿಸ್ಬಿಡುತ್ತೆ. ಒಂದು ಕೆಲಸ ಮಾಡು, ಒಂದು ಸ್ವಲ್ಪ ದಿವಸ ಬಿಟ್ಟು ಹೆಜ್ಜೆನ ನಮ್ಮ ಭಾರ್ಗವಿಗೆ ಕೈ ಕೊಟ್ಟು ನೀವಿಬ್ಬರು ಎಲ್ಲಾದರೂ ಪ್ರೈವೇಟಾಗಿ ಹೋಗ್ಬಿಟ್ಟು ಬನ್ನಿ. ಈ ಗುಂಪಿನಲ್ಲಿ ಯಾಕೆ ಬರ್ತೀಯ? ಈ ಮಾತನ್ನು ದೊಡ್ಡಪ್ಪ ಹೇಳ್ತಾ ಇಲ್ಲ, ನಿನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊ. ಯಾಕೋ ನಿನ್ನ ನೋಡಿ ತುಂಬ ಬೇಜಾರಾಯ್ತು ಕಣೋ, ಅದಕ್ಕೆ ಈ ಮಾತು ಹೇಳಿದೆ. ಹೆಜ್ಜೆ ಈಗ ತಾನೇ ರೆಡಿ ಮಾಡಿಬಿಟ್ಟು ಹೋಗಿದ್ದೀನಿ. ಅಷ್ಟು ಬೇಗ ಕೂದಲು ಹಾಳು ಮಾಡ್ಕೊಂಡಿದ್ಯಾ? ನಿನಗೆ ರೆಡಿ ಮಾಡೋದೇ ಆಯಿತು. ಏನೂ ಆಗಲ್ಲ, ಸುಮ್ಮನೆ ಇರೇ. ನಿನ್ನ ಸೇವೆ ಮಾಡೋದೇ ಆಯಿತು ನನಗೆ. ಮತ್ತೆ 10 ನಿಮಿಷ ಆಗುತ್ತೆ ತಿಂಡಿ ಕೊಡೋದು, ಆಯಿತಾ? ಹೆಜ್ಜೆ, ನಾವು ಹೊರಗಡೆ ಹೋಗ್ತಿದ್ದೀವಿ ಗೊತ್ತಾ? ಅಲ್ಲಿ ನಿಂಗೆ ಏನು ಬೇಕೋ ಎಲ್ಲ ತಗೋ. ತಾತನ ಕೇಳು, ಅದು ಬೇಕು ಇದು ಬೇಕು ಅಂತ ಎಲ್ಲ ಕೊಡಿಸ್ತಾರೆ. ಅಪ್ಪನಿಗೂ ಕೇಳು, ಆಯಿತಾ? ಹಾಗೆ ನನಗೇನು ಬೇಕು ಅಂತ ಅಪ್ಪನ ಹತ್ರ ಹೋಗಿ ಕೇಳಿಸ್ಕೊಂಬಂಡು, ಆಯಿತಾ? ಮರಿಬೇಡ. ಆಮೇಲೆ ನಿನ್ಗೇನಾದರೂ ಬೊಂಬೆ ಬೇಕು ಅಂದರೆ ಸಿಗುತ್ತೆ, ಏನೇನೋ ಸಿಗುತ್ತೆ ಅಲ್ಲಿ. ಫುಲ್ ಎಂಜಾಯ್ ಮಾಡೋಣ. ಓಕೆನಾ? ತಿಂಡಿ ಕೊಡ್ತೀನಿ, ಸ್ವಲ್ಪ ಹೊತ್ತು ಕುತ್ಕೋಚಿನ. ಅನು, ಅನು ಲೇಟ್ ಆಯ್ತು, ಬೇಗ ಹೊರಡು. ಅನು, ಎಲ್ಲಿಗೆ ಬರಬೇಕು? ನಾನು ಯಾಕೆ ಬರಬೇಕು? ಅನು ಏನಾಯ್ತು? ನಾವೆಲ್ಲ ಟೂರ್ಗೆ ಹೋಗ್ತಿದ್ದೀವಲ್ಲ. ಹೋಗೋರು ಹೋಗ್ಬೋದು, ನಾನು ಬರಲ್ಲ. ಈ ಮನೆ ಬಿಟ್ಟು ನಾನು ಆಚೆಗೆ ಎಲ್ಲಿಗೂ ಬರಲ್ಲ. ಅನು, ಯಾಕೆ ಈ ಥರ ಆಡ್ತಿದ್ಯಾ? ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಪ್ಲೀಸ್ ಬೇಗ ಬಾ. ನಾನು ಹೇಳಿದ್ದು ಅರ್ಥ ಆಗಿಲ್ವಾ? ಬೇರೆ ಥರನೇ ಹೇಳಬೇಕಾ? ಅನು, ಅನು,
ಅನು ಸಿಕ್ಕಾಪಟ್ಟೆ ಗಟ್ಸು. ಏಯ್ ನಾಟಕ ಮಾಡ್ತೀಯ? ನೀನ್ಯಾಕೆ ರೆಡಿ ಆಗಿಲ್ಲ ಇನ್ನು? ಓಹೋ ಡ್ರೆಸ್ ಚೆನ್ನಾಗಿಲ್ಲ. ಹೊರಗಡೆ ಹೋಗಬೇಕಾದ್ರೆ ಚೆನ್ನಾಗಿರೋ ಡ್ರೆಸ್ ಹಾಕಿದ್ರೇ ನನ್ನ ಕಾರ್ ಸ್ಟಾರ್ಟ್ ಆಗೋದು, ಇಲ್ಲಾಂದ್ರೆ ಇಲ್ಲ. ನನಗೇನೋ ಇದು ಓಕೆ ಅಪ್ಪ. ಸರಿ, ನಿಮ್ಮ ಇಷ್ಟ. 5 minutes. ಅಣ್ಣ, ಒಂದು ನಿಮಿಷ. ಹೇಳಿ ಸರ್. ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ ನೀವು? ನೋಡಿಲ್ಲ ಸರ್. ಯಾರೋ ಹೇಳಿದ್ರು ಈ ಏರಿಯಾದಲ್ಲೇ ಓಡಾಡ್ತಿದ್ಲು ಅಂತ. ನನ್ನ ತಂಗಿ ಅಣ್ಣ ಕಳೆದೋಗ್ಬಿಟ್ಟಿದ್ದಾಳೆ, ಒಂಚೂರು ನೋಡಿ ಹೇಳಿ. ಇಲ್ಲ, ನೋಡಿಲ್ಲ ಸರ್. ಮತ್ತೆ ಅಲ್ಲಿ ಒಂದು ಮನೆ ಕಾಣ್ತದೆ ನೋಡಿ, ಅರ್ಧಂಬರ್ಧ ಕಟ್ಟಿದಾರಲ್ಲ, ಅಲ್ಲಿಗೆ ಒಬ್ಬ ಮಂತ್ರವಾದಿ ಬರ್ತಾನಂತೆ. ಅವನೇನೋ ಅಂಜನ ಹಾಕಿ ನೋಡಿ ಕಳೆದೋಗಿರೋರು ಎಲ್ಲಿದ್ದಾರೆ ಅಂತ ಕರೆಕ್ಟಾಗಿ ಹೇಳ್ತಾನಂತೆ. ನಾನು ತುಂಬ ಹುಡುಕಾಡ್ತಿದ್ದೀನಣ್ಣ, ಅವರು ಸಿಗ್ತಾ ಇಲ್ಲ, ಅವ್ರ ಅಡ್ರೆಸ್ ಯಾರೂ ಹೇಳ್ತಾ ಇಲ್ಲ. ಒಂದು ಕೆಲಸ ಮಾಡಿ ಸರ್, ನೀವು ರಾಮಚಂದ್ರ ಹತ್ರ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಗಂಗಮಲ್ಲೆ ಔಟು, ಅಲ್ಲಿ ಹೋಗಿ ಕೇಳಿರಿ, ಯಾರು ಬೇಕಾದ್ರೆ ಹೇಳ್ತಾರೆ. ಗಂಗಮಲೆ ಅವರು? ಥ್ಯಾಂಕ್ಸ್ ಅಣ್ಣ. ಒಂದು 100 ಜನ ಕೇಳಿದ್ದೆ, ಯಾರೂ ಸರಿಯಾಗಿ ಅಡ್ರೆಸ್ ಹೇಳಿರಲಿಲ್ಲ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಹೆಜ್ಜೆ ಬೇಗ ತಿನ್ನೆ, ಟೈಮ್ ಆಯ್ತು. ರೀ, ಬೇಗ ಹೋಗಿ ತಿನ್ಸಿ. ಇರೇ ಲಕ್ಷ್ಮಣ್, ಬ್ಯಾಗನ್ನೆಲ್ಲ ಕಾರಲ್ಲಿ ಇಟ್ಬಿಡು. ಆಯ್ತಾ? ನೆಮ್ಮದಿ ಆಯ್ತಾ? ಎಲ್ಲರೂ ಮೆರವಣಿಗೆ ಹೊರಟಿದ್ದೀವಿ. ನೀವೇನಾರ ಮಾತಾಡ್ಕೊಳ್ಳಿ, ನಂಗೆ ಕಿವಿ ಕೇಳಲ್ಲ. ನೆಮ್ಮದಿ ಆಯ್ತಾ ಅಂದೆ. ಮಾವ, ನಿಮಗ್ ಸಂಟ ಆಗದೆ ಇದ್ರೆ ಸಾಕು. ಅಪ್ಪ ಎದೇಳಿಯಪ್ಪ. ಯಾಕೋ? ಎದೇಳಿಯಪ್ಪ. ಅದೆಲ್ಲ ಟ್ರಾವೆಲಿಂಗ್ ಮಾಡೋ ಬೇಡ. ಚೆನ್ನಾಗಿರುತ್ತೆ. ನೀನು ಹೇಳಿದ್ರೆ ಕೇಳಲ್ಲಪ್ಪ ಶ್ರೀರಾಮ್. ಎಲ್ಲರೂ ರೆಡಿ ಆದ್ರೆ ನೋಡು. ಎಲ್ಲರೂ ಬೇಗ ಹೊರಡ್ಸು. ಹಲೋ, ನಮಸ್ಕಾರ ಸರ್, ನಾನು ಶಂಕರ್ ಭಟ್ ಮಾತಾಡ್ತಿರೋದು. ನಿಮ್ಮ ಆಫೀಸಿನ ಮೇಲೆ IT ರೈಡ್ ಆಗ್ತಿದೆ ಅಂತೆ. ಮೈ ಗಾಡ್, ನಮ್ಮ ಪಬ್ಲಿಕೇಶನ್ಸ್ ಮೇಲೆ IT ರೈಡ್ ಆಗಿದ್ಯಾ? ಹೌದು ಸರ್, ಈಗ ತಾನೇ ನ್ಯೂಸ್ ಬಂತು. ಇನ್ನೇನು 1 ನಿಮಿಷದಲ್ಲಿ ಆಫೀಸ್ ತಲುಪ್ತಾರಂತೆ. ಹಾಗೆ ಮನೆ ಮೇಲೂ ರೈಡ್ ಮಾಡ್ಬೋದಂತೆ. ಹೌದಾ? ನಮ್ಮ ಆಫೀಸ್ ಮೇಲೆ ಯಾಕೆ ರೈಡ್ ಮಾಡ್ತಿದ್ದಾರೆ? ನಾವು ಯಾರಿಗೂ ಮೋಸ ಮಾಡಿಲ್ವಲ್ಲ? ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅದಕ್ಕೆ ಹೀಗಾಗಿರುತ್ತೆ. ಎನಿವೆ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಸರ್, ನೀವು ಬೇಗ ಬಂದ್ಬಿಡಿ. ಓಕೆ. ಜನಕ್ಕೆ ಏನಾಯ್ತು? ಏನಾಯ್ತು ರೀ? ಏನಾಯ್ತು ಅಂತ ಹೇಳ್ಬಾರ್ದಾ? ಜನಕ್ಕೆ ಏನಾಯ್ತು? ಇನ್ಕಮ್ ಟ್ಯಾಕ್ಸ್ ಅವರು ನಮ್ಮ ಆಫೀಸ್ ಮೇಲೆ ರೈಡ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಯಾಕಂತೆ? ನಾವೇನು ಮೋಸ ಮಾಡಿದ್ದೇವಂತ? ನನಗೆ ಗೊತ್ತಿಲ್ಲ ಅಣ್ಣ. ಆಡಿಟರ್ ಶಂಕರ್ ಭಟ್ ಫೋನ್ ಮಾಡಿದ್ರು, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು. ರಾಜೀವಿ, ನೀವೆಲ್ಲರೂ ಹೇಗಿದ್ರು? ರೆಡಿ ಆಗಿದ್ದೀರಾ? ನೀವೆಲ್ಲ ಹೊರಡಿ. ನಿಮ್ಮನಿಂಥ ಸಮಯದಲ್ಲಿ ಒಬ್ಬರನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ರೀ. ಅಯ್ಯೋ, ಇದನ್ನೆಲ್ಲ ನಾನು ನೋಡ್ಕೊತೀನಿ, ಏನು ಆಗಲ್ಲ. ನೀವೆಲ್ಲ ಹೊರಡಿ. ಲಕ್ಷ್ಮಣ್, ಬ್ಯಾಗ್ ಎತ್ಕೊಳ್ಳೋ. ಇಲ್ಲಪ್ಪ, ಟೂರ್ ಕ್ಯಾನ್ಸಲ್ ಮಾಡೋಣಂತೆ. ಇಲ್ಲಾಂದ್ರೆ ಇನ್ನೊಂದ್ಸಲ ಹೋದ್ರಾಯ್ತು. ನಾನು ಪವಿತ್ರ ಇಲ್ಲೇ ಇರ್ತೀವಿ. ಹೌದು ಜಾನಕಿ, ಇಂಥ ಸಮಯದಲ್ಲಿ ಹೊರಡೋದು ಸರಿಯಲ್ಲ. ನಾನು ಹೊರಡಲ್ಲ. ಅಣ್ಣ,
ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಂದು ರೂಟೀನ್ ರೈಡ್ ಅನ್ಸುತ್ತೆ ಅಷ್ಟೇ. ಆಫೀಸ್ಗೆ ಬಂದು ಲೆಕ್ಕ ತಗೊಂಡು ಹೋಗ್ತಾರೆ. ನೀವೆಲ್ಲ ಹೊಡಿ ರಾಜೀವ್, ಹೊಡಿ. ಲಕ್ಷ್ಮಣ್, ರೀ ಬಲವಂತ ಮಾಡಬೇಡಿ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಬೇಡ ಮಾವ, ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ.